ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಊರಿಗೆ ಹೋಗಿ ಬಂದ ಮೇಲೆ ರೆಗ್ಯುಲರಾಗಿ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಆದಷ್ಟು ನಾನು ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲೆಂತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಇದು ಅಷ್ಟೇ ಊರಿಂದು ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ ವಿಡಿಯೋನ ಕೊನೆ ತನಕ ನೋಡಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇದು ಬಂದು ಬುಧವಾರ, ಅಂದರೆ 12ನೇ ತಾರೀಕು ಬುಧವಾರ. 12ನೇ ತಾರೀಕು ಆವತ್ತಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಅವತ್ತು ಊರಿಗೆ ಹೋಗ್ಬೇಕಲ್ವ, ಹಾಗಾಗಿ ಊರಿಗೆ ಹೋಗೋದಿತ್ತು. ಹಾಗೆ ಒಂದು ಗೃಹ ಪ್ರವೇಶನೂ ಇತ್ತು ಅಣ್ಣನ ಮನೆಯದು. ಅದನ್ನು ನೋಡಿಕೊಂಡು ಹಾಗೆ ಊರಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗಿದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೂ ಬೇಗ ಎದ್ದು ಸ್ನಾನಗಳೆಲ್ಲ ಮುಗಿಸ್ಕೊಂಡು ಮನೆಯಲ್ಲೂ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ಕೋಲಾರಲ್ಲೂ ಗೃಹ ಪ್ರವೇಶ ನೋಡಿಕೊಂಡು ಹಾಗೆ ಊರಿಗೆ ಹೋಗ್ಬೇಕಲ್ವ, ಹಾಗಾಗಿ ಬೇಗನೆ ಬಿಟ್ವಿ ಮನೆಯನ್ನು. ಬೆಳಿಗ್ಗೆ ಹೋಗಬೇಕಾದ್ರೆ ಹೋಗೋಕ್ಕೆ ಮುಂಚೆ ನಾನು ಯಾವಾಗಲೂ ಅಷ್ಟೇ ಮನೆಯಲ್ಲೆಲ್ಲನೂ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ. ಲೈಟ್ಸ್ ಎಲ್ಲ ಆಫ್ ಇದೆಯಾ, ಹಾಗೆ ಸಿಲಿಂಡರ್ ಆಫ್ ಮಾಡಿದ್ದೀನ ಇಲ್ವಾ, ಹಾಗೆ ಬಾತ್ರೂಮಲ್ಲಿ ಇರ್ಬೋದು ನಲ್ಲಿ ಎಲ್ಲ ಆಫ್ ಮಾಡಿದ್ದೀನಿ ಇಲ್ವ ಅಂತ ಒಂದೆಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡು ಹೊರಟ್ವಿ. ಬರಬೇಕಾದ್ರೆ ಹಾಗೆ ಗೃಹ ಪ್ರವೇಶನೂ ಮುಗಿಸ್ಕೊಂಡು ಊರಿಗೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಎಲ್ಲನೂ ಶುರುವಾಗಿದೆ ಕೆಲಸ ಕಾರ್ಯಗಳು. ಅಂದರೆ ಮನೆ ದೇವ್ರದ್ದು ಫಂಕ್ಷನ್ ಇರೋದು ಶುಕ್ರವಾರ, ಇದು ಬುಧವಾರದಿಂದನೇ ಶುರು. ಎಲ್ಲ ಕೆಲಸ ಕಾರ್ಯಗಳು ಬುಧವಾರದಿಂದನೇ ಶುರುವಾಗಿದೆ. ಬೆಳಗ್ಗೆಯಿಂದ ಬೆಳಗಿನ ಜಾವ 3 ಗಂಟೆಗೆಲ್ಲ ಹೊರಡ್ತಾರೆ. ಅಂದರೆ ನಮ್ಮ ಮನೆ ದೇವಸ್ಥಾನ ಹತ್ರ ಹೊರಡ್ತಾರೆ. ಹಾಗಾಗಿ ಇಲ್ಲೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಟ್ಯಾಕ್ಟರ್ಗಳಿಗೆಲ್ಲ ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ ಮುಗೀತು. ಅವತ್ತು ನೈಟ್ ಫುಲ್ಲು ಕೆಲಸ ಇತ್ತು. ಬೆಳಗಿನ 3 ಗಂಟೆ ಬೆಳಗಿನ ಜಾವ ಹೋಗಬೇಕಲ್ವ, ಹಾಗಾಗಿ ಕೆಲಸಗಳನ್ನು ತುಂಬ ಇರುತ್ತಲ್ವ, ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದರು. ಇಲ್ಲಿ ನಮ್ಮ ಬಾಬಾ ಅವರು ಟ್ಯಾಕ್ಟರ್ಗೆ ಅಂದರೆ ಹೂವು ಮತ್ತು ಮಾವಿನ ಎಲೆ ಎಲ್ಲ ಕಟ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಅಕ್ಕ ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಿ ಬಂದು ನಮ್ಮ ದೊಡ್ಡಕ್ಕ ರಂಗೋಲಿ ಹಾಕ್ತಿದ್ದಾರೆ. ಅವ್ರಿಗೆ ನಾನು ನೀರು ತಗೊಂಬಂದು ಕೊಡ್ತಿದ್ದೆ. ಅವರು ಎಲ್ಲ ಸಗಣಿ ಹಾಕಿ ಎಲ್ಲ ಸಾರಿಸಿ ಇಲ್ಲಿ ರಂಗೋಲಿ ಹಾಕ್ತಿದ್ದಾರೆ. ಅಂದರೆ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಿಡಿಸ್ತಾರೆ ನಮ್ಮ ಅಕ್ಕ. ಅವ್ರು ಹಾಕೋ ರಂಗೋಲಿನೇ ಅವ್ರಿಗಿಷ್ಟ. ನಾವು ಹಾಕಿದ್ರೆ ಸ್ವಲ್ಪ ಚಿಕ್ಕದಾಗಿ ಹಾಕ್ತೀವಿ, ಅವ್ರಿಗಿಷ್ಟ ಆಗಲ್ಲ. ಹಾಗಾಗಿ ರಂಗೋಲಿ ನೀವೇ ಹಾಕಿ ಅಂತೇಳಿ ಅವರನ್ನೇ ಬಿಟ್ಬಿಡ್ತೀವಿ ಯಾವಾಗಲೂ ಅಷ್ಟೇ. ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ. ಅಂದರೆ ಕಲರ್ಸ್ ಏನಾದರೂ ಫಿಲ್ ಮಾಡೋದಿದ್ರೆ ಆ ಥರ ಕಲರ್ ಫಿಲ್ ಮಾಡೋದು, ಇಲ್ಲಾಂದರೆ ಕೆಮ್ಮಣ್ಣು ಬರುತ್ತಲ್ಲ ರೆಡ್ ಕಲರ್ದು, ಅದನ್ನು ಬೇಕಾದರೆ ಹಾಕೋದು, ಆ ಥರ ಹೆಲ್ಪ್ ಮಾಡಿಕೊಡ್ತೀವಿ. ರಂಗೋಲಿ ಮಾತ್ರ ಅವರೇ ಬಿಡಿಸ್ತಾರೆ. ಈ ಥರ ಏನಾದರೂ ಸ್ಪೆಷಲ್ ಫಂಕ್ಷನ್ಗಳಿಗೆಲ್ಲ ನಾವಾದರೆ ಒಂದು ಸ್ವಲ್ಪ ಚಿಕ್ಕದಾಗಿ ಬಿಡಿಸ್ತೀವಿ, ಅವ್ರಿಗೆ ಇಷ್ಟನೇ ಆಗಲ್ಲ. ಹಾಗಾಗಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ಥರ ಹಾಕಲಿ ಅಂತೇಳಿ ಯಾವಾಗಲೂ ಅವ್ರಿಗೆ ಬಿಟ್ಟಿರ್ತೀವಿ ರಂಗೋಲಿ ಕೆಲಸ. ತುಂಬಾ ಚೆನ್ನಾಗಿ ಬಿಡಿಸ್ತಾರೆ ರಂಗೋಲಿದು ಅಷ್ಟೇ. ನಾನು ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಮತ್ತು ನಂಗೆ ಬೇರೆ ಏನೋ ಕೆಲಸ ಇತ್ತು, ಹಾಗಾಗಿ ಹೊರಟ್ಬಿಟ್ಟೆ. ಸೇಮ್ ಅದೇ ಥರ ಫುಲ್ ರೌಂಡ್ ಆಫ್ ಅದೇ ಥರ ಬರುತ್ತೆ ಡಿಸೈನು. 21ಇಂದ 11 ಚುಕ್ಕೆಗಳಿರಬೇಕು ಮೇ ಬಿ, ಅದು ನಾನು ಮರೆತು ಬಿಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಕಡೆ ಇಲ್ಲಿ ನೋಡ್ತಿರ್ಬೋದು ನಮ್ಮ ಅತ್ತೆ ಎಲ್ಲ ಇಲ್ಲಿ ತಂಬಿಟ್ಟೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬೆಳಗ್ಗೆ 3 ಗಂಟೆಗೆಲ್ಲ ಹೊರಡಬೇಕಲ್ವ, ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಅಂದರೆ ಆಲ್ರೆಡಿ ಇದು 3 ಗಂಟೆ ಬೆಳಗಿನ ಜಾವನೇ ಆಗಿದೆ. ಅವತ್ತು ನೈಟ್ ಫುಲ್ ನಾವು ಮಲಗಿಲ್ಲ. ನಾವೆಲ್ಲ ಕೆಲಸಗಳು ಮಾಡ್ತಿದ್ವಿ. ನಮ್ಮ ಅತ್ತೆ ಮಕ್ಕಳು ಎಲ್ಲ ಮಲಗಿ ಹೀಗೆ ಎದ್ದು ಅವರು ಫ್ರೆಶಪ್ ಆಗಿ ರೆಡಿ ಆಗ್ತಿರೋದು. ಆ್ಯಕ್ಚುಲಿ 2-2:30ಗೆ ಅವರು ನೆಬ್ಸ್ಬಿಟ್ವಿ. ಅವರೆಲ್ಲ ಎದ್ದು ರೆಡಿ ಆಗ್ತಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಯಶ್ವಿತ್ ಅಷ್ಟೇ ಮಲಗಿದ್ದಾನೆ ಬಿಡು, ಎಲ್ಲರೂ ಹೊರಟ್ಬಿಡಲಿ, ಅವನು ಎದ್ದೇಳೋದಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ನಮ್ಮ ಭಾವನ ಮಗ ಇದ್ದಾನೆ ಗೌತಮ್ ಅಂತೇಳಿ, ಇವನು ಫುಲ್ ಕ್ಲೋಸು. ಊರಿಗೆ ಹೋದರೆ ಸಾಕು ಇಬ್ಬರು ಒಂದೇ ಹತ್ರ ಮಲಗೋದು, ಒಂದೇ ಟೈಮಿಗೆ ತಿನ್ನೋದು. ಅವರಿಬ್ಬರು ತುಂಬ ಅಂದರೆ ತುಂಬ ಕ್ಲೋಸು. ಹಂಗಾಗಿ ಅವರಿಬ್ಬರು ನೈಟೇ ಮಾತಾಡ್ಕೊಂಡು ಮಲಗಿರೋದು. ಬೆಳಗ್ಗೆ ನೀನು ಬೇಗ ಇದ್ದರೆ ನನ್ನನ್ನು ಎಬ್ಸು, ನಾನು ಬೇಗ ಇದ್ದರೆ ನಿನ್ನನ್ನು ಎಬ್ಬಿಸ್ತೀನಿ ಅಂತೇಳಿ ಮಾತಾಡ್ಕೊಂಡು ಮಲಗಿದ್ದಾರೆ. ನಾನು ಅಂದ್ಕೊಂಡೆ ಎಲ್ಲ ಮಲಗಿದ್ದಾರೆ ಬಿಡು, ಇವನೇನು ಎದ್ದೇಳಲ್ಲ, ಅವ್ರು ಹೊರಟ್ಬಿಡ್ಲಿ, ಇವನು ಬೇಡ ಅಂತ ನಾನು ಅಂದ್ಕೊಂಡೆ. ಯಾಕಂದರೆ ಇನ್ನು 2 ಡೇಸ್ ಇರಬೇಕಲ್ವ, ನಮ್ಮ ಅತ್ತೆ ಒಬ್ಬರೇ ಹೋಗ್ತಿರೋದು. ಎಲ್ಲ ಮಕ್ಕಳನ್ನ ಅವ್ರು ಹೆಂಗೆ ಪಾಪ ನೋಡ್ಕೊಳ್ಳೋದಲ್ಲಿ, ಇರೋದು ಸುಮ್ಮನೆ ಇರ್ತಾರೆ ಮಕ್ಕಳು, ಕಾಟ ಕೊಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡ್ರೆ ಕರೆಕ್ಟ್ ಟೈಮಿಗೆ ಬಂದು ಇವನು ನೆಬ್ಸ್ಕೊಂಡಾಗ ಗೌತಮ್ ಬಂದು ಯಶಿತ್ ನೆಬ್ಸ್ಕೊಂಡು ಕರ್ಕೊಂಡು ಹೊರಟ. ಇನ್ನು ಹೋದರೆ ಹೋಗಲಿ ಬಿಡು ಪಾಪ ಅಂತೇಳಿ ನಾನು ಸುಮ್ಮನಾದೆ. ಈ ಏಜಲ್ಲಿ ಎಂಜಾಯ್ ಮಾಡ್ತಾರೆ, ಮತ್ತು ದೊಡ್ಡವರಾದ್ಮೇಲೆ ಎಂಜಾಯ್ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಇಲ್ಲಿ ಈಗ ನಮ್ಮ ಅತ್ತೆಯವರು ಹೊರಡ್ತಾ ಇದ್ದಾರಲ್ಲ, ಹಾಗಾಗಿ ಮನೆಯಲ್ಲೂ 2 ಅಂದರೆ ತಂಬಿಟ್ಟು ದೀಪ ಮಾಡಿ ಮನೆಯಲ್ಲೂ ಆರತಿ ಮಾಡ್ತಿದ್ದಾರೆ ನಮ್ಮ ಅಕ್ಕ, ಏನು ಹೊರಡೋ ಟೈಮ್ ಅಂತ ಹೇಳಿ. ಅಷ್ಟರೊಳಗಡೆ ಇಲ್ಲಿ ನಾನು ಮತ್ತು ಇನ್ನೊಬ್ಬ ಅಕ್ಕ ಬಂದು ಇಲ್ಲಿ ದೇವಸ್ಥಾನ ಹತ್ರ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಅಂದರೆ ಊರಲ್ಲಿರೋ ದೇವಸ್ಥಾನ ಹತ್ರ ಬಂದು ನಾವು ಪೂಜೆ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಮನೆ ಹತ್ರ ಇನ್ನೊಂದು ಟ್ಯಾಕ್ಟರ್ ಇತ್ತಲ್ವ ದೇವಸ್ಥಾನ ಪಕ್ಕದಲ್ಲಿ, ಅವರು ನಮ್ಮ ಚಿಕ್ಕ ಮಾವ ಅವ್ರ ಮನೆ.
ಅವರು ಅಷ್ಟೇ ಎಲ್ಲರೂ ಟ್ಯಾಕ್ಟರ್ಗೆ ಎಲ್ಲ ಡೆಕೋರೇಷನ್ ಮಾಡಿ ಆಲ್ಮೋಸ್ಟ್ ಅವ್ರದ್ದು ರೆಡಿ ಆಗಿದೆ. ಈಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ. ನಮ್ಮದೆಲ್ಲ ರೆಡಿ ಆಯಿತು. ಅಂದರೆ ನಾವು ಅಲ್ಲಿ ದೇವಸ್ಥಾನ ಹತ್ರ ಪೂಜೆ ಮಾಡ್ಕೊಂಡು ಬರೋಷ್ಟೊಳಗಡೆ ಇಲ್ಲಿ ಟ್ಯಾಕ್ಟರ್ಗೂ ಪೂಜೆ ಮಾಡಿ ಮೂವ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಎಲ್ಲನೂ ಅಷ್ಟೇ ರೇಷನಿನಲ್ಲಿ ದೇವಸ್ಥಾನ ಅಂದರೆ ಫಂಕ್ಷನ್ ದಿನ, ಇನ್ನು ಶುಕ್ರವಾರ ಫಂಕ್ಷನ್ ಅಲ್ವಾ, ರಿಲೇಟಿವ್ಸ್ ಎಲ್ಲ ಬರೋದು ಶುಕ್ರವಾರ. ಹಂಗಾಗಿ ಇನ್ನು ರೇಷನ್ ಎಲ್ಲ ಬೇಕಲ್ಲ, ಏನೇನು ಬೇಕೋ ಎಲ್ಲನೂ ರೇಷನ್ನು ಮತ್ತು ಐಟಮ್ಗಳೆಲ್ಲ ಏನೆಲ್ಲ ಬೇಕು ಎಲ್ಲನೂ ಟ್ಯಾಕ್ಟರ್ಗೆ ಹಾಕ್ಕೊಂಡು ಈಗ ಹೊರಡ್ತಾ ಇದ್ದಾರೆ. ಮಕ್ಕಳು ಅಷ್ಟೇ ಎಲ್ಲನೂ ವಿಭೂತಿ ಕುಂಕುಮ ಎಲ್ಲ ಇಟ್ಕೊಂಡು ಫುಲ್ ಜೋಶಲ್ಲಿ ಕೂತಿದ್ದಾರೆ ಎಲ್ಲರೂ ಅಷ್ಟೇ. ಇಲ್ಲಿ ನೋಡ್ಬೋದು ಲಸಿಕಾನು ಎದ್ಬಿಟ್ಟಿದ್ಲು. ನಾವು ದೇವಸ್ಥಾನ ಹತ್ರ ಪೂಜೆ ಬರೋ ಅಷ್ಟರೊಳಗಡೆ ಲಸಿಕಾನು ಎದ್ದಿದ್ದಾಳೆ. ಅವ್ರಿಗೆಲ್ಲ ಬಾಯ್ ಹೇಳೋಕ್ಕೆ ಅವಳು ಹೋಗಬೇಕು ಅಂತ ಹೇಳಿ ಹಠ ಮಾಡ್ತಿದ್ಲು. ಅಂದರೆ ಟ್ಯಾಕ್ಟರಲ್ಲಿ ಹೋಗೋದು ಅವಳು ಬಂದಾಗಿಂದನೂ ಟ್ಯಾಕ್ಟರಲ್ಲೇ ಆಟ ಆಡ್ತಿದ್ಲು. ಹಾಗಾಗಿ ನನ್ನನ್ನು ಬಿಟ್ಬಿಟ್ಟು ಹೋಗ್ತಿದ್ದಾರೆ ಅಂತೇಳಿ ಅವರನ್ನೇ ನೋಡ್ತಿದ್ದಾಳೆ ಪಾಪ ಅವಳು. ಮತ್ತು ಇದನ್ನೆಲ್ಲ ನೋಡ್ತಿದ್ರೆ ನನಗೆ ನನ್ನ ಚಿಕ್ಕ ವಯಸ್ಸಿಂದು ಅಂದರೆ ಮೆಮೊರೀಸ್ ಎಲ್ಲ ನೆನಪಾಯಿತು. ಅಂದರೆ ಅಮ್ಮನ ಮನೆಯಲ್ಲೂ ನಾವು ಚಿಕ್ಕವರಾಗಿದ್ದಾಗ ಒಂದು ಸಲ ಇದೇ ಥರ ದೇವರ ಮಾಡಿದರು, ಅದು ನೆನಪಾಯಿತು. ಆವಾಗ ನಮಗೆಲ್ಲ ಟ್ಯಾಕ್ಟರ್ ಇದ್ದಿಲ್ಲ ಬಿಡಿ, ಹಾಗೆಲ್ಲ ಎತ್ತಿನ ಗಾಡಿಗೆ ಇದೇ ಥರ ಡೆಕೋರೇಷನ್ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಅದೆಲ್ಲ ನೆನಪಾಯಿತು, ಒಂಥರ ಚೆನ್ನಾಗಿರುತ್ತೆ ಆ ಫೀಲಿಂಗ್ ಎಲ್ಲ. ಈಗ ಇಲ್ಲಿ ನೋಡ್ತಿರ್ಬೋದು ನಮ್ಮೂರಲ್ಲಿ ಇಲ್ಲಿ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಅಂದರೆ ಮನೆಗಳು ಕುರುಬರದೇ ಜಾಸ್ತಿ ಇರೋದು. ಹಾಗಾಗಿ ಇದೇ ದೇವ್ರ ಎಲ್ಲರದೂ ಇದೇ ದೇವ್ರ. ಹಂಗಾಗಿ ಕದಿರಮತ್ತಿನಪಲ್ಲಿ ಅಂತ ಹೇಳಿ ಅಂದರೆ ಕುಪ್ಪಂ ಡಿಸ್ಟಿಕ್ ಬರುತ್ತೆ. ಅದೇ ದೇವಸ್ಥಾನದ್ದು ಎಲ್ಲರೂ ಸೇರಿರೋದು. ಹಾಗಾಗಿ ನಮ್ಮೂರಲ್ಲಿ ತುಂಬ ಜನ ಇದ್ದಾರೆ. ಹಂಗಾಗಿ ಎಲ್ಲರ ಮನೆಗೂ ಒಂದೊಂದು ಟ್ಯಾಕ್ಟರು ನೋಡ್ತಿರ್ಬೋದು ಲೈನಾಗಿ ನಿಲ್ಲಿಸ್ಕೊಂಡು ಒಂದೇ ಸಲ ಹೋಗ್ತಿದ್ದಾರೆ. ಇನ್ನು ಅರ್ಧ ಜನ ಇನ್ನೂ ಸ್ವಲ್ಪ ಬೇಗನೆ ಹೊರಟ್ಬಿಟ್ರು. ಇನ್ನು ಈಗ ನಾವೆಲ್ಲನೂ ಇನ್ನೊಂದು ಸ್ವಲ್ಪ ಅರ್ಧ ಜನ ಹೀಗೆ ಹೊರಡ್ತಾ ಇದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಬಟ್ ಬೆಳಗಿನ ಜಾವ 3 ಗಂಟೆ ಆಗಿರೋದ್ರಿಂದ ಸ್ವಲ್ಪ ಕತ್ಲಿದ್ದು ನೀಟಾಗಿ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಮತ್ತು ಇದು ಬಂದು ಗುರುವಾರ ನೈಟು. ಈ ಗುರುವಾರ ನೈಟ್ ಬಂದು ನಮ್ಮ ಅಕ್ಕವ್ರು ಹೊರಡ್ತಾ ಇದ್ದಾರೆ. ಈಗ ಅವ್ರಿಗೆ ಬಾಯ್ ಹೇಳ್ತಾ ಇದ್ದೀವಿ. ನಮ್ಮ ಅಕ್ಕವ್ರಿಬ್ರು ಹೊರಟ್ರು. ನಾನು ಮತ್ತು ನಮ್ಮ ನಾದಿನಿ ಹೋಗ್ತಿಲ್ಲ, ನಮ್ಮಿಬ್ಬರಿಗೂ ಚಿಕ್ಕ ಮಕ್ಕಳಿರೋದ್ರಿಂದ ನಾವು ಬೆಳಗ್ಗೆ ಹೋಗೋಣ ಅಂತ ಹೇಳಿ ನಾವು ಗುರುವಾರ ನೈಟೂ ಹೋಗಲಿಲ್ಲ. ಶುಕ್ರವಾರ ಬೆಳಗ್ಗೆ ಹೋಗೋಣ ಅಂತ ಹೇಳಿ ಮನೇಲೇ ಇದ್ದೀವಿ. ಹಾಗೆ ನಮ್ಮ ಅಮ್ಮನೂ ಬಂದಿದ್ದರು. ಅಂದರೆ ಗುರುವಾರನೇ ಬಂದರು ಅಮ್ಮ. ನನಗೆ ಹೊಸದು ಕಾಲುಂಗ್ರ ಕೊಡಿಸ್ಬೇಕಿತ್ತು. ಅಂದರೆ ತವ್ರ ಮನೆ ಕಡೆಯಿಂದನೇ ಕೊಡಿಸ್ಬೇಕು ಅಂತ ಹೇಳಿ ಕೆಲವೊಂದು ಪದ್ಧತಿಗಳಿರುತ್ತಲ್ಲ, ಹಂಗಾಗಿ ಗುರುವಾರನೇ ಬಂದಿದ್ದರು. ನನಗೆ ಕಾಲುಂಗ್ರ ಹಾಗೆ ಲಸಿಕಾಗೆ ಕಾಲು ಚೈನು ಹೊಸದು ಕೊಡಿಸಿದ್ರು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ. ಮತ್ತು ಇಲ್ಲಿ ನೋಡ್ತಿರ್ಬೋದು ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ನಮ್ಮ ಹಸ್ಬೆಂಡ್ ನೋಡ್ಬೋದು ಬೈಕಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಬರ್ತಿದ್ದಾರಲ್ಲ. ನಮ್ಮ ಪಾಡು ಯಾವ ರೀತಿ ಇತ್ತು ಅಂದರೆ ಹೇಳ್ತೀನಿ ನೋಡಿ. ನಾವು ಅವತ್ತು ನೈಟು ಅಂದರೆ ಪ್ಲ್ಯಾನ್ ಮಾಡ್ಕೊಂಡೆ ಮಲಗಿದ್ವಿ. ಬೆಳಗ್ಗೆ 3 ಗಂಟೆಗೆಲ್ಲ ಎದ್ದು ಸ್ನಾನಗಳು ಮುಗಿಸ್ಕೊಂಡು ನಾವು 5 ಗಂಟೆಗೆಲ್ಲ ಹೊರಟ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಇದು ತುಂಬ ದೊಡ್ಡದು ದೇವ್ರ, ಹಂಗಾಗಿ ತುಂಬ ಟ್ರಾಫಿಕ್ ಇರುತ್ತೆ. ಬೆಳಕಾಗ್ಬಿಟ್ರೆ ಪೊಲೀಸರು ಒಳಗಡೆ ವೆಹಿಕಲ್ಸ್ ಬಿಡೋದಿಲ್ಲ. ಅಂದರೆ 1 ಕಿಲೋಮೀಟರ್ ಆ ಕಡೆನೇ ನಿಲ್ಲಿಸ್ಬಿಡ್ತಾರೆ, ಒಳಗಡೆ ಬಿಡೋದಿಲ್ಲ. ಹಂಗಾಗಿ ನಾವು 5 ಗಂಟೆಗೆಲ್ಲ ಬಂದರೆ ಪೊಲೀಸರು ಎದ್ದಿರಲ್ವಲ್ಲ, ಹಂಗಾಗಿ ಆಟೋ ಟೆಂಟ್ ಹತ್ರನೇ ಹೊರಟ್ಬಿಡ್ಬೋದು, ನಾವು ನಡೆಯೋಷ್ಟಿರಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಏನು ಮಾಡಿದ್ರು, ಆಟೋ ಹೋಗ್ತಿದೆಯಲ್ಲ ಅಂತೇಳಿ ಆ ಬೆಡ್ಶೀಟ್ಸ್ ಎಲ್ಲ ತಗೊಂಡು ಎತ್ತಾಕೊಂಡ್ಬಿಟ್ರು. ಅಂದರೆ ಅವತ್ತು ನೈಟ್ ನಾವು ಇಲ್ಲೇ ಇರಬೇಕಾಗುತ್ತೆ, ಒಂದು ಸ್ವಲ್ಪ 12 ಗಂಟೆ ನೈಟ್ ತನಕನೂ ಇಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಮಕ್ಕಳಿರೋದ್ರಿಂದ ಬೆಡ್ಶೀಟೆಲ್ಲ ಬೇಕಾಗುತ್ತಲ್ಲ, ನಿದ್ದೆ ಚಳಿ ಬೇರೆ. ಹಂಗಾಗಿ ಏನು ಮಾಡಿದ್ರು, ಆಟೋಗೆಲ್ಲ ತುಂಬಿಸ್ಕೊಂಡ್ರು. ಇಲ್ಲಿ ಬಂದು ನೋಡಿದ್ರೆ 6-6:30 ಆಗಿದೆ ಅಷ್ಟೇ ಬೆಳಗ್ಗೆ. ಅಷ್ಟೊತ್ತಿಗೆ ಪೊಲೀಸರು ನಮ್ಮನ್ನು ಬಿಡ್ತಿಲ್ಲ. ಅಂದರೆ ನೀವು ಒಬ್ಬರನ್ನ ಬಿಟ್ಟರೆ ಎಲ್ಲರೂ ಕೇಳ್ತಾರೆ, ಹಂಗಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ, ಹಂಗೆಲ್ಲ ಬಿಡೋಕ್ಕಾಗಲ್ಲ, ಇಲ್ಲೇ ಸ್ಟಾಪ್ ಮಾಡ್ತೀವಿ, ಇಲ್ಲಿಂದ ನಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಮತ್ತು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ವಿ. ಅವರು ಬಂದು ಗಾಡಿಯಲ್ಲಿ ಲಗೇಜು ಮತ್ತು ಮಕ್ಕಳನ್ನೆಲ್ಲ ಒಬ್ಬೊಬ್ಬರನ್ನೇ ಕರ್ಕೊಂಡೋಗಿ ಅಲ್ಲಿ ಬಿಡ್ತಿದ್ರು ಟೆಂಟ್ ಹತ್ರ. ಹಾಗಾಗಿ ನಾವು ಇನ್ನು ಅಲ್ಲಿ ಕಾದ್ಕೊಂಡಿರೋದೇನೋ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಅಮ್ಮ ನೋಡ್ಬೋದು ಆ ಬೆಡ್ಶೀಟ್ಸ್ ಎಲ್ಲ ಕೈಯಲ್ಲಿ ಎತ್ಕೊಂಡು ಯಾವ ರೀತಿ ಬರ್ತಿದ್ರು ಅಂತೇಳಿ ನಾವು ಮಾತಾಡ್ಕೊಂಡು ನಗಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬಂದ್ವಿ. ಈ ರೀತಿ ಇತ್ತು ನಮ್ಮ ವ್ಯವಸ್ಥೆ ಅವತ್ತು ಬೆಳಗ್ಗೆ. ಮತ್ತು ಈಗ ಇಲ್ಲಿ ನಾವು ಬಂದ ಮೇಲೆ ಅಂದರೆ ಡ್ರೆಸ್ ಹಾಕ್ಕೊಂಡು ಬಂದಿದ್ವಲ್ಲ, ಇಲ್ಲಿ ಬಂದು ರೆಡಿ ಆಗಿದ್ದು. ಅಷ್ಟರೊಳಗಡೆ ಇಲ್ಲಿ ನಮ್ಮ ಅಕ್ಕವ್ರು ಇಲ್ಲೇ ಸ್ನಾನಗಳೆಲ್ಲ ಮುಗಿಸ್ಕೊಂಡು ಅವರೂ ರೆಡಿ ಆಗಿದ್ದರು. ನಾನು ಮತ್ತು ಆರ್ತಿ ನಮ್ಮ ನಾದಿನಿ ಎಲ್ಲ ಇಲ್ಲಿ ಬಂದು ರೆಡಿ ಆಗಿದ್ದು ಊರಿಂದ. ಅಂದರೆ ಅಲ್ಲಿ ಬರಬೇಕಾದ್ರೆ ಡ್ರೆಸ್ಸಲ್ಲೇ ಬಂದ್ವಿ. ಇಲ್ಲಿ ಬಂದು ರೆಡಿ ಆದ್ವಿ. ಈಗ ಇಲ್ಲಿ ಊಟಗಳೆಲ್ಲ ರೆಡಿ ಆಗಿತ್ತು. 8 ಗಂಟೆಗೆಲ್ಲ ಊಟನೂ 8-8:30 ರೆಡಿ ಆಗಿಬಿಟ್ಟಿತ್ತು. ಊಟನೂ ವ್ಯವಸ್ಥೆ ಎಲ್ಲ ರೆಡಿ ಆಗಿತ್ತು. ಈಗ ಫಸ್ಟ್ ಪೂಜೆ ಮಾಡಿಬಿಟ್ಟು ಬಡಿಸ್ಬೇಕಲ್ವ, ಹಂಗಾಗಿ ಇಲ್ಲಿ ಫಸ್ಟು ಪೂಜೆನ ಮಾಡ್ತಿದ್ದಾರೆ. ಇವರು ನಮ್ಮ ಚಿಕ್ಕ ಮಾವ ಅಂತ ಹೇಳಿದ್ನಲ್ಲ, ಅವ್ರ ಸೊಸೆ ಇವರು. ಮತ್ತು ತುಂಬ ಜನಕ್ಕೆ ಡೌಟ್ ಇರುತ್ತೆ, ಮನೆ ದೇವ್ರ ಫಂಕ್ಷನ್ ಅಂತಂದರೆ ಏನು ಅಂತಂದರೆ, ಅಂದರೆ ನಮ್ಮ ಕುಲದಲ್ಲಿ ಕುರುಬ್ರದ್ದು ದೊಡ್ಡದು ಯಾವ್ರ ಅಂತ ಹೇಳಿ ಮಾಡ್ತೀವಿ. ಪ್ರತಿಯೊಬ್ಬರು ಕುರುಬ್ರಲ್ಲಿ ಮಾಡ್ತಾರೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಇದು ನಾವೇನು ಹೊಸ್ದಾಗಿ ಮಾಡ್ತಿರೋದೇನಲ್ಲ. ಆವಾಗ ಹಿರಿಯರು ಎಲ್ಲ
ಪಾಲಿಸ್ಕೊಂಬಂದಿರೋದನ್ನು ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಷ್ಟೇ. ಕುರುಬರ ದೊಡ್ಡ ದೇವ್ರ ಅಂತ ಹೇಳಿ ಕರೀತಾರೆ. ನಾವು ಅದನ್ನು ನಾನು ನಮ್ಮ ಮನೆ ದೇವ್ರ ಫಂಕ್ಷನ್ ಅಂತ ಹೇಳ್ತಿದ್ದೀನಿ ಅಷ್ಟೇ. ಈಗ ಇಲ್ಲಿ ಊಟ ಮಾಡೋಕ್ಕೆ ಮುಂಚೆ ಪೂಜೆ ಎಲ್ಲ ಮಾಡಬೇಕಲ್ಲ, ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಅಡುಗೆ ಬಡಿಸೋಕ್ಕೆ ಶುರು ಮಾಡಿಕೊಂಡ್ರು. ಊಟನೂ ಅಷ್ಟೇ ನನಗೆ ಯಾಕೋ ಈ ಸಲ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ ಬಿಸಿ ಮೇಲೆ ಮುದ್ದೆ ಮತ್ತು ಎಣ್ಣೆ ಬದನೆಕಾಯಿ ಸಾರು ತುಂಬಾ ಚೆನ್ನಾಗಿದ್ದು, ಅಷ್ಟನ್ನೇ ತಿನ್ನೋಕ್ಕಾಯ್ತು. ಇನ್ಯಾವುದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆಗಲಿ ಊಟದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ, ಯಾವತ್ತೂ ಮಿಸ್ ಆಗೋಲ್ಲ ಅಂಥದ್ದು. ಈ ಸಲ ಯಾಕೋ ಅಡುಗೆಗಳು ಸರಿ ಆಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಹಂಗಾಗುತ್ತೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಲ್ವಾ. ಈಗ ಲಶಿಕಾ ನೋಡ್ಬೋದು, ಅಲ್ಲಿ ಮಲಗಿಸಿದ್ದೀನಿ. ತುಂಬ ಅಂದರೆ ತುಂಬ ಆಟ ಕೊಟ್ಟಳು ಬೆಳಗ್ಗೆಯಿಂದ. ಬೆಳಗ್ಗೆ ಬೇರೆ ಬೇಗ ಎಬ್ಬಿಸ್ಬಿಟ್ಟಿದ್ನ ಸ್ನಾನ ಮಾಡ್ಸೋಕ್ಕೆ ಅಂತ ಹೇಳಿ. ನಿದ್ದೆ ಬೇರೆ ಮಾಡ್ತಿಲ್ಲ, ಬಿಸಿಲು ಬೇರೆ ಅಲ್ವಾ, ಹಂಗಾಗಿ ತುಂಬ ಕಾಟ ಕೊಟ್ಟಳು. ಯಾರ ಹತ್ರನೂ ಸೇರ್ತಿಲ್ಲ, ನನ್ನ ಹತ್ರನೇ ಇರಬೇಕು ಅಂತೇಳಿ ಹಠ ಮಾಡ್ತಿದ್ಲು. ಸಮಾಧಾನ ಮಾಡಿ ಅವಳನ್ನು ಮಲಗಿಸ್ಬಿಟ್ಟೆ. ಅದು 1 ಅವರ್ 2 ಅವರ್ ನಿದ್ದೆ ಮಾಡಿ ಎದ್ಲು. ಈಗ ಇದು ಸಾಯಂಕಾಲ ನೆಂಟರೆಲ್ಲ ಬಂದು ಹೋದ್ಮೇಲೆ ಅದೆಲ್ಲ ನನಗೆ ಏನೂ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಯಾರನ್ನು ಕೇಳೋಕ್ಕೂ ಆಗಲಿಲ್ಲ ವಿಡಿಯೋ ಮಾಡಿಕೊಡು ಅಂತ. ಎಲ್ಲರೂ ಬ್ಯುಸಿ ಇದ್ದರು. ಅದರಲ್ಲಿ ಬೇರೆ ನನ್ನ ಫೋನಲ್ಲಿ ಬೇರೆ ಚಾರ್ಜಿಂಗ್ ಕಡಿಮೆ ಆಗಿಬಿಡ್ತು. ನಾನು ಚಾರ್ಜ್ಗೆ ಹಾಕ್ಕೊಳ್ಳೋದು ಮರ್ತ್ಕೊಂಡ್ಬಿಟ್ಟಿದ್ದೆ, ಚಾರ್ಜಿಂಗ್ ಬೇರೆ ಕಮ್ಮಿ ಆಗಿಬಿಡ್ತು. ಹಂಗಾಗಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಈಗ ತಂಬಿಟ್ಟೆಲ್ಲ ಅಂದರೆ ದೀಪ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ತಂಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊತಿದ್ದಾರೆ ನಮ್ಮ ಅತ್ತೆ ಅಂತ ಹೇಳಿ. ಅದೇ ಇದು ಅಂದರೆ ತವ್ರ ಮನೆ ಕಡೆಯಿಂದ ಕೊಡಬೇಕು ದೀಪ ಅಂತ ಹೇಳ್ತಾರೆ. ಅಂದರೆ ದೀಪ ಆದರೂ ಮಾಡ್ಕೊಂಬಂದು ಕೊಡ್ಬೋದು, ಇಲ್ಲ ಅಕ್ಕಿ ಬೆಲ್ಲ ಕಳಿಸಿದ್ರೆ ನಮ್ಮ ಮನೆಯಲ್ಲೇ ನಾವು ಮಾಡಿಕೊಂಡು ದೇವ್ರಿಗೆ ಆರತಿ ಮಾಡೋದು. ನಮ್ಮ ಮನೆಯಲ್ಲೂ ಅಷ್ಟೇ ಅಕ್ಕಿ ಬೆಲ್ಲ ಎಲ್ಲ ತವ್ರ ಮನೆಯವರು ಕಳಿಸ್ಕೊಟ್ಟಿದ್ರು. ಎಲ್ಲರೂ ಒಂದು ಹತ್ರ ಹಾಕಿ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದು 5 ಜನಕ್ಕೆ. ಅಂದರೆ ನಾವು 5 ಜನ ಇದ್ವಿ, ನಮ್ಮ ಅತ್ತೆ ಸೇರಿಸಿ 5 ಜನಕ್ಕೆ 5 ದೀಪ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಈಗ ಅಲ್ಲೆಲ್ಲ ಎಲ್ಲರಿಗೂ ಕೂರಿಸಿ ಅರಿಶಿನ ಕುಂಕುಮ ಕೊಟ್ಟು, ತವ್ರ ಮನೆ ಕಡೆಯಿಂದ ಏನಾದರೂ ಬಟ್ಟೆ ಎಲ್ಲ ತಂದಿದ್ರೆ ಆ ಟೈಮಲ್ಲಿ ಕೊಡ್ತಾರೆ. ಅಂದರೆ ಮುಂಚೆನೇ ಕೊಡ್ಬೋದು. ಕೊಟ್ಟು ತವ್ರ ಮನೆಯವ್ರು ತಂದಿರೋ ಬಟ್ಟೆನೇ ಹಾಕ್ಕೊಂಡು ತವ್ರ ಮನೆಯವ್ರು ಕೊಟ್ಟಿರೋ ದೀಪನ ಎತ್ಕೊಂಡು ದೇವ್ರಿಗೆ ಬೆಳಗಕ್ಕೆ ಹೋಗೋದು, ಈ ಥರ ಪದ್ಧತಿ ಇದೆ. ಅದನ್ನೇ ನಾವು ಪಾಲಿಸ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಅದಕ್ಕೂ ಬ್ಯಾಡ್ ಥರ ಕಮೆಂಟ್ ಹಾಕಬೇಡಿ, ಅದೇನು ತವ್ರ ಮನೆಯವರೇ ಕೊಡಬೇಕಾ, ಅದೇ ಹಂಗೆ ಹಿಂಗೆ ಅಂತ ಇರೋ ಪದ್ಧತಿನೇ ಹೇಳ್ತಾಯಿದ್ದೀನಿ ಅಷ್ಟೇ. ನಾನು ಹೇಳಿದ್ನಲ್ವ, ನಾನು ಅಂದ್ಕೊಂಡಿರೋ ರೀತಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫೋನ್ ಬೇರೆ ಚಾರ್ಜಿಂಗ್ ಕಮ್ಮಿ ಆಗಿಬಿಡ್ತು. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಒಂದು ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ. ಇದು ಬಂದು ಹಗಲಲ್ಲಿ ನಮ್ಮ ಮನೆಯವ್ರು ಏನಾದರೂ ಇದು ಕೆಲಸ ಕಾರ್ಯಗಳಿರುತ್ತೆ, ಹೋಗಿ ಬರ್ತಾಯಿದ್ರ ಅಲ್ಲಿ ಆ ಟೈಮಲ್ಲಿ ವಿಡಿಯೋ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿರೋದು. ಈ ವಾಟರ್ ಬಾಟಲ್ಸು ಅಷ್ಟೇ ಬರೋರಿಗೆಲ್ಲ, ಅಂದರೆ ಜನಗಳಿಗೆ ಬಿಸಿಲಲ್ವ, ಜನಗಳಿಗೆ ಕೊಡೋಕ್ಕೆ ಅಂತ ಹೇಳಿ ಈ ಥರ ಲೋಡೇ ತಂದು ಇಳಿಸಿದ್ರಂತೆ. ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ.